ಇವತ್ತಿನ ಬ್ರೇಕ್‌ಫಾಸ್ಟ್‌ಗೆ ದೋಸೆನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ, ಇದಕ್ಕೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಪಲ್ಯ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ, ಹಂಗೆ ಬ್ರೇಕ್‌ಫಾಸ್ಟ್‌ನ ಮಾಡ್ತಾ ತುಂಬಾ ದಿನ ಆಗಿದೆ ಯಾವ್ದಾದ್ರೂನು ಟಿವಿ ಸೀರೀಸ್ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಸೊ, ಸರ್ಚ್ ಮಾಡ್ತಾ ಇದ್ದೆ. ಅವಾಗ ಸಿಕ್ಕಿದ್ದೇನೆ ಶೋಧ ಅಂತ. ಇವಾಗ ರಿಲೀಸ್ ಆಗಿದೆ ಈ ಟಿವಿ ಸೀರೀಸು ZEE5 ನಲ್ಲಿ ಇದೆ. ತುಂಬಾನೇ ಚೆನ್ನಾಗಿದೆ. ಯಾರೆಲ್ಲ ನೋಡಿಲ್ಲ ಗೋ ಅಂಡ್ ವಾಚ್ ಅಂತ ಹೇಳೋಕ್ ಇಷ್ಟಪಡ್ತೀನಿ. ZEE5 ನಲ್ಲಿ ಇದೆ. ಸೊ, ಕನ್ನಡದಲ್ಲಿ ಸಸ್ಪೆನ್ಸ್ ಆಗಿ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ಮತ್ತೆ ಮಧ್ಯಾಹ್ನಕ್ಕೂ ಅಷ್ಟೇನೆ ದೋಸೆನೆ ತಿನ್ಕೊಂಡೆ. ಅದ್ರ ಜೊತೆಗೆ 2 ಮೊಟ್ಟೆ ಹಾಕೊಂಡು ಆಮ್ಲೆಟ್ ಮಾಡ್ಕೊಂಡಿದ್ದೆ. ಈ ಮನೆಯಲ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಕೃಷ್ಣ ತಂದಿದ್ರು. ಸೊ ಅದನ್ನೆಲ್ಲ ಎತ್ತಿಡ್ತಾ ಇದ್ದೆ. ಮತ್ತೆ ಸಂಜೆ ಹಂಗೆ ಗಣಪತಿ ಬಿಡ್ತಾ ಇದ್ರು. ಅದನ್ನ ಹಂಗೆ ಒಂದು ಕ್ಲಿಪ್ಪಿಂಗ್ ನ ತಗೊಂಡೆ. ಎರಡೆರಡು ಗಣಪತಿನ ಬಿಡ್ತಾ ಇದ್ರು ಒಟ್ಟಿಗೆನೆ. ಸೊ ಒಂದು ಮಕ್ಳು ಕೂರ್ಸಿರೋದಂತ ಅನ್ಸುತ್ತೆ, ಇನ್ನೊಂದು ದೊಡ್ಡವ್ರದ್ದು, ಎರಡು ಒಟ್ಟಿಗೆ ಬಿಡ್ತಾ ಇದ್ರು. ಮತ್ತೆ ರಾತ್ರಿ ಊಟಕ್ಕೆ ಸೊಪ್ಪೆಲ್ಲ ಇದ್ದಿದ್ರಿಂದ ಸೊಪ್ಪು ಉಪ್ಸಾರು ಪಲ್ಯನೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊಪ್ಪಿನ ಪಲ್ಯ, ಉಪ್ಸಾಂಬಾರು, ಮುದ್ದೆ ಕೂಡ ಪ್ರಿಪೇರ್ ಮಾಡ್ಕೊಂಡೆ. ಮತ್ತೆ ಫ್ರೆಶ್ ಆಗಿ ಖಾರ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ತುಂಬಾನೇ ಚೆನ್ನಾಗಾಗಿತ್ತು. ಕೆಲವು ಸರಿ ಈ ತರ ಊಟ ಅಂತಂದ್ರೆ ಕ್ರೇವಿಂಗ್ಸ್ ಅಂತಾನೆ ಅನ್ಬೋದು. ಸೊ ಬಿಸಿ ಬಿಸಿ ಮುದ್ದೆ, ಪಲ್ಯ, ಉಪ್ಸಾಂಬಾರು, ಖಾರ, ತುಪ್ಪ ಜೊತೆ ತಿಂತಾ ಇದ್ರೆ ಸೊ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಸೊ ಡಿನ್ನರ್ ತುಂಬಾನೇ ಚೆನ್ನಾಗಾಗಿತ್ತು. ಸೊ ಡಿನ್ನರ್ ಎಲ್ಲ ತಿನ್ಕೊಂಡು ಈ ಡೇನ ಎಂಡ್ ಮಾಡಿದೆ. ಸೊ ಇದಾಗಿತ್ತು ಈ ದಿನದ ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಒಂದು ಪುಟ್ಟ ಲೈಕ್, ಶೇರ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್.